ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಪೂಜಾ ಮಹೇಶ್ ಯೂಟ್ಯೂಬ್ ಚಾನಲ್. ಇದು ನಾನು ಓದಿದಂಥ ಶಾಲೆ, ನನ್ನ ಶಾಲೆ. ತುಂಬ ಮೆಮೊರಿ ಇದೆ ಇಲ್ಲಿ, ಮರೆಯೋಕ್ಕೆ ಆಗಲ್ಲ. ನನಗೆ ನೋಡಿದ್ರೆ ನನಗೆ ಅಳು ಬರೋ ಥರ ಆಗುತ್ತೆ, ಎಷ್ಟು ಮೆಮೊರಿ ಇರೋದು ನನಗೆ ಇದರಲ್ಲಿ. ಮಿಡ್ಲ್ ಸ್ಕೂಲಲ್ಲಾದರೆ ಚಿಕ್ಕ ಮಕ್ಕಳು, ಇನ್ನೂ ನಮ್ಗೆ ಏನೂ ಗೊತ್ತಿರಲ್ಲ. ಆಟ ಪಾಠ ಏನೋ ಒಂಥರ, ಅದೇ ಜೀವನ ಬೇರೆ. ಮತ್ತು ಕಾಲೇಜಿಗೆ ಬಂದರೆ ಆಗಿನ ಜೀವನನೇ ಬೇರೆ. ಇದು ಮಧ್ಯದಲ್ಲಿರೋಂಥದ್ದು, ತುಂಬ ಮೆಮೊರಿ ಇರುತ್ತೆ. ಇದು ಮರೆಯೋಕ್ಕೆ ಆಗಲ್ಲ ನಮ್ಮ ಜೀವನದಲ್ಲಿ. ಹೈಸ್ಕೂಲ್ ನೆನಪಂದರೆ 8th SLC ತನಕ 3 ವರ್ಷ ನಮಗೆ ಅಷ್ಟು ನೆನಪನ್ನ ತಂದುಕೊಟ್ಟಿದೆ. ನಮ್ಮದೇ ಒಂದು ಗ್ರೂಪ್ ಇತ್ತು. ಆ ಫ್ರೆಂಡ್ಸ್ ಎಲ್ಲೆಲ್ಲೋ ಇದ್ದಾರೆ ಇವಾಗ, ಆದರೆ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಬಟ್ ಮೊದಲಿನಷ್ಟು ಪ್ರೀತಿ ವಿಶ್ವಾಸ ಇವಾಗಿಲ್ಲ. ತುಂಬ ಮಿಸ್ ಮಾಡ್ಕೋತೀನಿ ಎಲ್ಲರೂ ನಾನು. ಇದು ನಮ್ಮದು 10th B ಸೆಕ್ಷನ್. ಇದು ನಾವು ಕೂತ್ಕೊಳ್ತಿದ್ದ ಜಾಗ. ಇದಾದಮೇಲೆ ನಾವು ಕ್ಲಾಸ್ನ ಮುಗಿಸೋ ಅಷ್ಟರಲ್ಲಿ ಈ ಬಿಲ್ಡಿಂಗ್ ಕಟ್ಟಿದ್ರು, ಸ್ಮಾರ್ಟ್ ಕ್ಲಾಸ್ ಅದು. ಮತ್ತು ಇದೊಂದು ಮರ ನನಗೆ ತುಂಬ ನೆನಪು. ಏನು ಗೊತ್ತಾ, ನಾವು ವಾಶ್ರೂಮ್ಗೆ ಹೋಗುವಾಗ ಇಲ್ಲಿ ಕೂತ್ಕೊಳ್ತಿದ್ವಿ. ಬಂದು ಬೆಲ್ಲ ಆಗೋ ತನಕ ಇಲ್ಲೇ ಕೂತ್ಕೊಳ್ತಿದ್ವಿ ಫ್ರೆಂಡ್ಸ್ ಎಲ್ಲ. ಮತ್ತು ಸಂಜೆ 3:30ಗೆ ಫ್ರೀ ಟೈಮ್ ಇರ್ತಿತ್ತು, ಆವಾಗಲೂ ಬಂದು ಇಲ್ಲೇ ಕೂತ್ಕೋತಾಯಿದ್ವು. ಇಲ್ಲಿ ಏನು ಮಾತಾಡ್ತಿದ್ವು ಗೊತ್ತಾ, ನಮ್ಮ ಫ್ರೆಂಡ್ಸ್ ಎಲ್ಲ ದೇವದ ವಿಚಾರಗಳನ್ನ ಮಾತಾಡ್ತಾಯಿದ್ವು. ಯಾರ್ಯಾರ ಊರಲ್ಲಿ ಏನಾದರೂ ಈ ಥರ ದೆವ್ವ ಪಿಚಾಚಿಗಳು ಈ ಥರದ್ದೇನೋ ಸಮಸ್ಯೆಗಳಿದ್ರೆ ಮನೇಲಿ ಮಾತಾಡ್ತಾರಲ್ವ, ಅದ್ರ ಬಗ್ಗೆ ಯಾವಾಗಲೂ ಡಿಸ್ಕಷನ್ ಮಾಡೋವಲ್ಲಿ. ಅಲ್ಲಿ ಮಾಡೋದು, ಅಲ್ಲಿ ರೋಡ್ ಸೈಡು ವೆಹಿಕಲ್ಸ್ ಓಡಾಡಿದ್ರೆ ನೋಡಿಕೊಂಡು ಕೂತ್ಕೊಳ್ಳೋದು, ಈ ಥರ ಮಾಡ್ತಿದ್ವು. ಮತ್ತು ಈ ಸ್ಟೇಜು ಏನಾದರೂ ಫಂಕ್ಷನ್ ಮಾಡಿದ್ರೆ ಇಲ್ಲಿ ಮಾಡ್ತಿದ್ರು. ಪ್ರೇಯರ್ ಇಲ್ಲಿ ಮಾಡ್ತಾ ಇರಲಿಲ್ಲ, ಇಲ್ಲಿ ಮುಂದೆ ಮಾಡ್ತಾ ಇದ್ದಿದ್ದು. ಅಲ್ಲಿ ಫಂಕ್ಷನ್ ಆದ್ರೆ ಮಾತ್ರ ಅಲ್ಲಿ ಮಾಡ್ತಾ ಇದ್ದಿದ್ದು. ಮತ್ತು ಈ ಮರ ಇಲ್ಲಿ ನಮಗೆ ಎಕ್ಸಾಮ್ ಆದಮೇಲೆ ಮಧ್ಯಾಹ್ನ ಮೇಲೆ ಓರಲ್ ಕೇಳೋರು, ಆವಾಗ ಇಲ್ಲಿ ಕೂರಿಸ್ಕೊಂಡು ಓರಲ್ ಕೇಳ್ತಾ ಇದ್ದಿದ್ದು. ಆಗಲೂ ಒಂಥರ ಖುಷಿ ಇಲ್ಲಿ ವೆಹಿಕಲ್ಸ್ ಓಡಾಡುವಾಗ ನಮಗೆ ನೋಡೋಕ್ಕೆ. ಈ ಕಾಲೇಜ್ಗೆ ಹೋಗೋ ನಾವು ಬಸ್ಸಲ್ಲಿ ಹೋಗ್ತೀವಿ ಅಲ್ವಾ, ನಾವಿಲ್ಲೆಲ್ಲ ಬರ್ಬೋದು. ಏನೇನೋ ಒಂಥರ ಚೆನ್ನಾಗಿತ್ತು ಜೀವನ. ಮತ್ತೆ ಒಳ್ಳೆ ವಿಡಿಯೋ ಒಂದಿಗೆ ಸಿಗ್ತೀನಿ.